ವೃಷಿಸಿಂಹ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಕನ್ಯಾ ರಾಶಿ ಬುಧನ ಬಗ್ಗೆ ತಿಳಿಸೋಣ. ಆದರೆ ಆ ಹೆಣ್ಣುಮಗಳು ಫೋನಲ್ಲಿ ಕಾಯ್ತಾ ಇದ್ರು ಪಾಪ, ವಿಚಾರ ತಿಳಿಸ್ಬೇಕು ಅಂತ. ಇಂದುಮತಿಯವರು ದಾಂಪತ್ಯದಲ್ಲಿ ಸಮಸ್ಯೆನೋ ಒಬ್ರಿಗೊಬ್ರು ಮಾತುಕತೆನೋ ಇಷ್ಟು ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂತಹ ಮಕ್ಕಳಿದ್ದಾಗಲೂ ಸಹಿತ ಈಗಲೂ ಮನಸ್ಸನ್ನು ಒಂಥರ ಕಲ್ಮಶದಲ್ಲಿಟ್ಕೊಂಡು ಒಬ್ರಿಗೊಬ್ರು ದೂರ ಆಗಿರ್ತಕ್ಕಂಥದ್ದು. ಇವರಿಬ್ಬರ ಮಧ್ಯೆಲ್ಲ ಮಕ್ಕಳ ಗತಿ ಏನಾಗಬೇಕು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಸಾಧ್ಯವಾಗಿ ಇವರಿಬ್ಬರನ್ನು ಒಟ್ಟುಗೂಡಿಸ್ತಕ್ಕಂಥದ್ದೇ ಮನೆಯಲ್ಲೋ ಅಥವಾ ಹಿರಿಯರು ಯಾರಾದರೂ ಒಬ್ರು ಮಾಡಲೇಬೇಕು. ಅದು ಬಿಟ್ಟು ಅದನ್ನು ಬೇರೆ ಬೇರೆ ಥರ ಆಲೋಚನೆಗಳು ಮಾಡ್ತಕ್ಕಂಥದ್ದು ಅದು ಮಹಾಪರಾಧ ಅನಿಸುತ್ತೆ, ತಪ್ಪದು. ಇದಕ್ಕಾಗಿ ತಾಯಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ತ್ರಿಮಧುರ ಅಂತಕ್ಕಂಥದ್ದನ್ನು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ತ್ರಿಮಧುರ ಕೇಳಿ ಅದನ್ನು ಇಸ್ಕೊಳ್ಳಿ. ಅದ್ರ ಜೊತೆಗೆ ಶ್ರೀಗಂಧ ತಾವು ಬರ್ಕೊಳ್ತಿದ್ದೀರಿ ಅಂದ್ಕೊಂಡಿದ್ದೀನಿ. ನೀವೇ ಅಂತಲ್ಲ, ಯಾರೊಬ್ಬರ ದಾಂಪತ್ಯದಲ್ಲಿ ಇಂತಹ ಸಮಸ್ಯೆ ಇದ್ದಾಗ, ದಾಂಪತ್ಯಗಳಲ್ಲಿ ಬರ್ತಕ್ಕಂತಹ ತೊಂದರೆಗಳನ್ನು ಅಥವಾ ಒಬ್ಬರಲ್ಲೊಬ್ರಿಗೆ ಅನ್ಯೋನ್ಯತೆ ಬೇಕಾಗಿರ್ತಕ್ಕಂಥದ್ದು ಅನ್ಯೋನ್ಯತೆ ಇಲ್ದಿರ ಇದ್ದಾಗ ಅಥವಾ ಒಬ್ರಿಗೊಬ್ರು ದೂರ ಆಗಿದ್ದಾಗ ಪುನಃ ನೀವು ಒಟ್ಟು ಒಂದಾಗಬೇಕಾದ್ರೆ ಒಬ್ಬರ ಮನಸ್ಸನ್ನು ಒಬ್ಬರು ಆಕರ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ವಶೀಕರಣ ಅಲ್ಲ, ಒಬ್ಬರ ಮನಸ್ಸನ್ನು ಒಬ್ಬರು ಆಕರ್ಷಿಸಿಕೊಳ್ತಕ್ಕಂಥದ್ದು. ಅಂದರೆ ಒಳಗಿರ್ತಕ್ಕಂಥ ಕಲ್ಮಶವನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಸುಖ ಸಂತೋಷದ ಸಹಬಾಳ್ವೆಗೋಸ್ಕರ ಈ ತಂತ್ರ ರಹಸ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇದನ್ನು ಬರ್ಕೊಳ್ಳಿ, ಎಲ್ಲರಿಗೂ ಯೂಸ್ ಆಗಲಿ. ತ್ರಿಮಧುರ ಅಂತಕ್ಕಂಥದ್ದು, ತ್ರಿಮಧುರ ಜೊತೆಗೆ ಶ್ರೀಗಂಧದ ಜೊತೆ ಪಚ್ಕರ್ಪುರ, ಅದರ ಜೊತೆಗೆ 2 ಏಲಕ್ಕಿ ಪಚ್ಕರ್ಪುರ, ಅದನ್ನು ಗಂಧದ ಕಲ್ಲ ಮೇಲೆ ಹಾಕಿ ಗಂಧವನ್ನು ತೆಗೆದಿರ್ತಕ್ಕಂತಹ ಗಂಧವನ್ನು ತ್ರಿಮಧುರ ಅದರ ಜೊತೆ ಸ್ವಲ್ಪ ಮಿಶ್ರಣ ಮಾಡಿ ಒಳಮುಚ್ಚುಗ ಅಂದರೆ ಒಳಗಡೆ ಮುಚ್ಕೊಳ್ತಕ್ಕಂಥದ್ದು, ಎಲ್ಲ ಕಡೆ ಸಿಗುವಂಥದ್ದು. ನಾನು ನಿಮಗೆ ತಿಳಿಸುವಂತಹ ವನಸಿರಿಗಳು ಸರ್ವೇ ಸಾಮಾನ್ಯ, ಎಲ್ಲರ ಮನೆ ಬಾಗಿಲಲ್ಲಿ ಸುತ್ತಮುತ್ತ ಬೆಳೀತಕ್ಕಂತಹ ವನಸಿರಿಗಳೇ ಹೇಳ್ತಿದ್ದೇವೇನ. ನೀವು ಹುಡ್ಕೊಂಡು ಕಾಡು ತನಕ ಹೋಗಬೇಕಾದ್ದಿಲ್ಲ, ಅಥವಾ ನಮ್ಮೂರು ಬಿಟ್ಟು ಇನ್ನೊಂದು ಊರಿಗೆ ಹೋಗಬೇಕಾದ್ದಿಲ್ಲ. ಒಳಮುಚ್ಚುಗ ಅದು ಎಲ್ಲ ಕಡೆ ಸಿಗುವಂಥದ್ದು. ಒಳಮುಚ್ಚುಗ ಹಿಂಗೆ ಓಪನ್ ಆಗಿರ್ತಕ್ಕಂಥದ್ದು, ಅಂದರೆ ಹಿಂಗೆ ಮುಚ್ಚಿರ್ತಕ್ಕಂಥದ್ದಲ್ಲ, ಓಪನ್ ಆಗಿರ್ತಕ್ಕಂಥದ್ದು. ತ್ರಿಮಧುರ, ಗಂಧ ಇದೆಲ್ಲವನ್ನು ಸಹಿತ ಸ್ವಲ್ಪ ಮಿಶ್ರಣ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರಾಗಿ ಇಟ್ಕೊಂಡು ಅದಕ್ಕೆ ಗರಿಕೆ ತಗೊಳ್ಳಿ. ಒಂದಷ್ಟು ಗರಿಕೆಯನ್ನು ಕಿತ್ಕೊಂಡು ಈ ಗಂಧವನ್ನು ಮಿಶ್ರಣ ಆಗಿರ್ತಕ್ಕಂಥದ್ದನ್ನು ನಿಮ್ಮ ಸತಿಪತಿಯರ ನಿಮ್ಮಿಬ್ಬರ ಹೆಸರನ್ನು, ಹೆಣ್ಣುಮಕ್ಕಳು ಮಾಡಿದ್ರೆ ನಿಮ್ಮ ಗಂಡನ ಹೆಸರು, ಗಂಡ್ಮಕ್ಕಳು ಮಾಡಿದ್ರೆ ನಿಮ್ಮ ಹೆಂಡತಿಯ ಹೆಸರು. ಅನ್ಯ ಮಾರ್ಗ ತುಳಿಬೇಡಿ, ಮತ್ತೊಬ್ಬರನ್ನ ಆಕರ್ಷಣೆ ಮಾಡೋ ವಿಚಾರಕ್ಕೆ ಹೋಗಬೇಡಿ, ಇನ್ನೊಬ್ಬರ ಮನೆ ಸಂಸಾರದಲ್ಲಿ ಕಲ್ಲು ಹಾಕಬೇಡಿ, ಇನ್ನೊಬ್ಬರು ಚೆನ್ನಾಗಿರ್ತಕ್ಕಂಥ ಆ ಕುಟುಂಬದಲ್ಲಿ ನಿಮ್ಮ ಮಧ್ಯಪ್ರವೇಶ ಮಾಡಬೇಡಿ. ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ಕೊಡ್ತಕ್ಕಂಥ ತಂತ್ರಸಾರದಲ್ಲಿ ನಿಮಗಿದರಿಂದ ಅನುಕೂಲ ಎಷ್ಟೋ, ಅದಾದಮೇಲೆ ನೀವೇನಾದ್ರು ಅನ್ಯ ದಾರಿ ತುಳಿದ್ರೆ, ತಪ್ಪು ದಾರಿ ತುಳಿದು ಇನ್ನೊಬ್ಬರ ಸಂಸಾರಕ್ಕೆ ಕಲ್ಲು ಹಾಕುವಂಥದ್ದು ಮಾಡಿದ್ರೆ ಅದಕ್ಕೆ 4ರಷ್ಟು ಕಷ್ಟನೂ ಅನುಭವಿಸ್ತೀರಿ. ಯಾಕೆಂದರೆ ಈ ವೇದಿಕೆಯಲ್ಲಿ 4 ಜನಕ್ಕೆ ಅನುಕೂಲ ಆಗಲಿ ಅಂತ ಕೆಲವು ರಹಸ್ಯಗಳನ್ನು ಬಿಡ್ತಾ ಇದ್ದೇನೆ ವಿನಃ ಇದನ್ನು ಅಸಾಧ್ಯವಾದಷ್ಟು ಇಂಥ ರಹಸ್ಯಗಳನ್ನು ಗೌಪ್ಯತೆಯಾಗಿಟ್ಟಿದ್ದಾರೆ. ಎಷ್ಟೋ ಜನ ಋಷಿಮುನಿಗಳು ಇಂತಹವನ್ನೆಲ್ಲವನ್ನು ಸಹಿತ ಗ್ರಂಥದಲ್ಲಿ ಬರೆದು ಅದನ್ನು ಗೌಪ್ಯತೆ ಕಾಪಾಡಿಟ್ಟಿದ್ದಾರೆ. ಕಾರಣ ಇಷ್ಟೇ, ಇದನ್ನು ಅನ್ಯ ಮಾರ್ಗ ತುಳಿತಾರೆ ಅಂತ. ಆದರೆ ಅನ್ಯ ಮಾರ್ಗ ತುಳಿದಿದ್ದಂಗೆ ನೋಡ್ಕೊಳ್ಬೇಕಾದ್ದು ಸಮಸ್ಯೆ ಇರ್ತಕ್ಕಂಥವ್ರು ಮಾತ್ರ ಮಾಡುವಂಥದ್ದು, ಇದು ಧರ್ಮ. ಇದರ ರಹಸ್ಯ ಇನ್ನಷ್ಟಿದೆ, ಕೂತ್ಕೊಳ್ಳಿ ನಾನು ತಿಳಿಸ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.